ನಮಸ್ಕಾರ ವೀಕ್ಷಕರೇ. ಒಂದೊಂದು ನಂಬಿಕೆ ಅನ್ನೋದು ಜನರಲ್ಲಿ ಆತ್ಮವಿಶ್ವಾಸನ ಸೃಷ್ಟಿ ಮಾಡುತ್ತೆ. ಹೌದು, ಕೆಲವೊಂದು ನಂಬಿಕೆಗಳು ಮೂಢನಂಬಿಕೆಗಳಾಗಿ ಕೂಡ ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಇಂಡೋನೇಷ್ಯಾದಲ್ಲಿರುವಂಥ ಮೌಂಟ್ ಬ್ರಾಮೋ ಅನ್ನೋ ಒಂದು ಅಗ್ನಿ ಪರ್ವತದ ಬಗ್ಗೆ. ಈ ಅಗ್ನಿ ಪರ್ವತದ ಮೇಲೆ ಸುಮಾರು 700 ವರ್ಷಗಳ ಮುಂಚೆನೆ ಒಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ವರ್ಷ ಹೋಗಿ ಜನರು ಆ ಗಣೇಶನ್ಗೆ ಪೂಜೆ ಮಾಡ್ತಾರೆ, ಈ ಅಗ್ನಿ ಪರ್ವತದಿಂದ ಯಾರಿಗೂ ತೊಂದರೆ ಆಗದೆ ಇರಲಿ ಅಂತ. ಇದು ನಂಬಿಕೆನ ಇಲ್ಲ ಆಚಾರನ ಸಂಪ್ರದಾಯನ ನಿಜವಾಗ್ಲೂ ಗೊತ್ತಿಲ್ಲದೆ ಇರೋ ವಿಷಯ. ಆಗಿನ ಕಾಲದಲ್ಲಿ ಯಾರೋ ಒಬ್ರು ಜ್ಞಾನಿಗಳು ಮಾಡಿದ್ದಂತ ವಿಷಯ ಇದು ನಿಜವಾಗ್ಲೂ ನಡೆಯುತ್ತಾ ಅಂತ ಸೈನ್ಸ್ ಪ್ರಕಾರ ಸೈಂಟಿಸ್ಟ್ಗಳನ್ನ ಕೇಳೋದಾದ್ರೆ ಚಾನ್ಸಸ್ ಇದೆ ಅಂತಾನೆ ಹೇಳ್ತಾರೆ. ಎಂತಕ್ಕೆ ಅಂದ್ರೆ ಕೆಲವೊಂದು ಸ್ಟೋನ್ಸ್ಗೆ ಕೆಲವೊಂದು ವಸ್ತುಗಳಿಗೆ ಆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಆ ಶಕ್ತಿ ಅನ್ನೋದಿರುತ್ತೆ. ಆ ಶಕ್ತಿಯಿಂದನೇ ಇವು ಏನ ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು. ನಮ್ಮ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ಒಂದು ಮಂತ್ರದಂಡ ಇಟ್ಕೊಂಡಿರೋರು ಇಲ್ಲ ಬೇರೆ ಬೇರೆ ವಸ್ತುಗಳನ್ನ ಅವ್ರ ಕೈಯಲ್ಲಿ ಇಟ್ಕೊಂಡು ಶಕ್ತಿಗಳನ್ನ ಸಾಧಿಸುತ್ತಾ ಇದ್ರು. ಆ ಶಕ್ತಿಗಳು ಸಿದ್ಧಿಗಳು ಆ ಮಂತ್ರದಂಡದಲ್ಲಿ ಇರ್ತಾ ಇತ್ತು, ಇಲ್ಲ ಕತ್ತಲ್ಲಿರುವಂತ ಯಾವುದೋ ಒಂದು ಡಾಲರ್ ಅಲ್ಲಿ ಇರ್ತಾ ಇತ್ತು. ಈ ತರ ನಾವು ಪೂರ್ವಿಕರು ಮಾಡ್ತಾ ಇದ್ದನ್ನೆಲ್ಲ ನೋಡಿದೀವಿ. ಈಗ ಅರ್ಜುನನ ಶಕ್ತಿ ಇಲ್ಲ ಕರ್ಣನ ಶಕ್ತಿ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಅವನ ಕವಚ ಕುಂಡಲದಲ್ಲಿ ಇತ್ತು ಅಂತ ಹೇಳ್ತಾರಲ್ಲ, ಅದೇ ರೀತಿ ಒಂದೊಂದು ವಸ್ತುಗಳಿಗೆ ಅದರದೇ ಆದ ಶಕ್ತಿ ಅನ್ನೋದಿರುತ್ತೆ, ಒಂದೊಂದು ಕಲ್ಲಿಗೆ ಅದರದೇ ಆದ ಶಕ್ತಿ ಅನ್ನೋದಿರುತ್ತೆ. ಈ ಆಧಾರದ ಮೇಲೇನೆ ಇಂಡೋನೇಷ್ಯಾದಲ್ಲಿರೋ ಬ್ರೋಮೋ ಪರ್ವತದ ಮೇಲೆ ಈ ರೀತಿ ಒಂದು ಗಣೇಶನ್ನ ಕೂರಿಸಿದ್ದಾರೆ, ಅದನ್ನ ಪೂಜೆ ಮಾಡ್ತಾ ಇದ್ದಾರೆ. ಎಷ್ಟೋ ಫಿಲಮ್ಗಳು ಕೂಡ ಇದ್ರ ಬಗ್ಗೆ ಬಂದ್ಬಿಟ್ಟಿದೆ. ಆಗಿನ ಕಾಲದಲ್ಲಿ ತೆಲುಗುನಲ್ಲೂ ಒಂದು ಫಿಲಂ ಬಂದಿತ್ತು, ಸಮುದ್ರದ ಒಳಗಡೆ ಒಂದು ದೊಡ್ಡ ಅಗ್ನಿ ಪರ್ವತ ಕುದೀತಾ ಇರುತ್ತೆ. ಆ ಅಗ್ನಿ ಪರ್ವತ ಉಕ್ಕಿದ್ರೆ ಸಮುದ್ರಗಳು ಉಕ್ಕುತ್ತೆ, ಪ್ಲಸ್ ಭೂಮಿ ಮೇಲಿರೋರೆಲ್ಲ ನಾಶ ಆಗ್ತಾರೆ. ಅದನ್ನ ತಡೆಯೋದಕ್ಕೋಸ್ಕರ ಭೂಮಿ ಮೇಲಿರೋರೆಲ್ಲ ನಾಶ ಆಗ್ತಾರೆ ಅಂತಾನೆ ದೇವತೆಗಳು ಅವರ ಶಕ್ತಿನ ಬಳಸಿ ಒಂದು ವಸ್ತುನ ಕ್ರಿಯೇಟ್ ಮಾಡ್ತಾರೆ. ಆ ವಸ್ತುವಿಂದ ಅಗ್ನಿ ಪರ್ವತ ಅನ್ನೋದು ಶಾಂತವಾಗುತ್ತೆ ಅನ್ನೋದೊಂದು ಫಿಲಂ ಬಂದಿತ್ತು. ಸುಮಾರು ಒಂದು 30-35 ವರ್ಷ ಆಗಿರ್ಬೇಕು ಆ ಫಿಲಂ ಬಂದು ಆಲ್ರೆಡಿ. ಇದೆಲ್ಲ ನಿಜಾನ ಅಂತ ಅನ್ನಿಸ್ಬಿಡ್ತಾ ಇತ್ತು. ಆಗ ಫ್ರಿಕ್ಷನ್ ಮೂವಿಗಳು ಏನೋ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡಿದ್ದಾರೆ ಅನ್ಸುತ್ತೆ. ಬಟ್ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು ಇದೆಲ್ಲ ಚಾನ್ಸಸ್ ಇದೆ. ಹೌದು, ಭೂಮಿ ಮೇಲೆ ಇಂಥದ್ದಕ್ಕೆ ಸಾಧ್ಯತೆ ಇದೆ. ಎಷ್ಟೋ ವಸ್ತುಗಳಿದೆ ಭೂಮಿ ಮೇಲೆ ಅಷ್ಟೊಂದು ಶಕ್ತಿ ಇರೋದು. ಈಗ ಸಣ್ಣ ಯುರೇನಿಯಂಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಜನ ನಂಬೋದಿಲ್ಲ. ಆದ್ರೆ ಆ ಸಣ್ಣ 1 ಗ್ರಾಮ್ ಯುರೇನಿಯಂ ಅಲ್ಲಿ ಎಷ್ಟು ಪವರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನ ನಮಗೆ ಗೊತ್ತಿರೋಂಗೆ ಬಾಂಬ್ಗಳು ಯಾವ ತರ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಗೊತ್ತಲ್ಲ. ಒಂದು ಸಣ್ಣ ಬಾಂಬ್ಗಳು ಇಡೀ ಊರನ್ನೇ ನಾಶ ಮಾಡುವಂತ ಚಾನ್ಸಸ್ ಇರುತ್ತೆ. ಅಂಥದ್ದನ್ನೆಲ್ಲ ಮನುಷ್ಯ ಸೃಷ್ಟಿ ಮಾಡ್ತಾ ಇದ್ದಾನೆ. ಆದ್ರೆ ಹಿಂದಿನ ಕಾಲದ ಜ್ಞಾನಿಗಳು ಇನ್ನೂ ಅಡ್ವಾನ್ಸ್ ಆಗಿದ್ರು. ಅವರು ಸೃಷ್ಟಿ ಮಾಡಿದ್ದಂಥದ್ದು ಭೂಮಿ ಮೇಲೆ ತುಂಬಾನೇ ಇದೆ. ಅದರಲ್ಲಿ ಈಗಿರುವಂತ ಎಷ್ಟೋ ಸ್ಟ್ರಕ್ಚರ್ಗಳನ್ನ ನಾವು ನೋಡೋದಾದ್ರೆ ತುಂಬಾನೇ ಅಡ್ವಾನ್ಸ್ ಆಗಿ ಇರುವಂತ ಟೂಲ್ಸ್ ಗಳಿಂದ ಮಾಡಿರೋ ಸ್ಟ್ರಕ್ಚರ್ ಅನ್ನೋದು ಗೊತ್ತಾಗುತ್ತೆ. ಆಗಿನ ಕಾಲಕ್ಕೆ ಅಡ್ವಾನ್ಸ್ಮೆಂಟ್ ಇತ್ತೋ ಇಲ್ವೋ ನೋಡಿರೋರು ಇಲ್ಲ. ನಾವು 100 ವರ್ಷದ ಇಂದ ಸ್ವಲ್ಪ ಅಡ್ವಾನ್ಸ್ಮೆಂಟ್ ಅನ್ನೋದು ಟೆಕ್ನಾಲಜಿಗಳು ಅನ್ನೋದು ಭೂಮಿ ಮೇಲೆ ಇಂಪ್ರೂವ್ ಮಾಡ್ಕೊಂಡಿದೀವಿ, ಅದನ್ನ ಬಳಸ್ಕೊಳ್ತಾ ಇದ್ದೀವಿ. ಆಗಿನ ಕಾಲದಲ್ಲಿ ಟೂಲ್ಸ್ ಗಳೇ ಇಲ್ಲದೆ ಮಾಡಿದರೆ ಅಂತ ಸ್ಟ್ರಕ್ಚರ್ಗಳನ್ನ ಅಂದ್ರೆ ನಂಬೋದಕ್ಕೆ ಸಾಧ್ಯನಾ? ತುಂಬಾನೇ ಕಷ್ಟ ಅಲ್ವಾ? ಇನ್ನ ಅದೇ ರೀತಿ ಈಗ ಹೇಗೆ ಯುರೇನಿಯಂ ಇನ್ನ ಬೇರೆ ಬೇರೆ ವಸ್ತುಗಳನ್ನ ನಾವು ಕಂಡುಹಿಡ್ಕೊಂಡಿದೀವೋ ಆಗಿನ ಕಾಲದಲ್ಲಿ ಕೆಲವಷ್ಟು ರಾಸಾಯನಿಕ ವಿದ್ಯೆಗಳನ್ನ ಕೂಡ ಕಲ್ತಿದ್ರು. ಅಂತಹ ವಿದ್ಯೆಗಳನ್ನ ಕಲ್ಲುಗಳಿಗೆ ಒಂದು ವಿಗ್ರಹಗಳಿಗೆ ಆ ಸಿದ್ಧಿನ ಶಕ್ತಿನ ತುಂಬ್ತಾ ಇದ್ರು. ಅದರಿಂದ ಅದರಲ್ಲಿ ಅಗಾಧವಾದ ಶಕ್ತಿ ಅಂತಾರಲ್ಲ ಅಂತಹ ಶಕ್ತಿ ಬರ್ತಾ ಇತ್ತು. ಆಗ ಅದು ಏನ ಬೇಕಾದ್ರೂ ಕಂಟ್ರೋಲ್ ಮಾಡುವಂತ ಒಂದು ಎನರ್ಜಿ ಅದರಲ್ಲಿ ಇರ್ತಾ ಇತ್ತು. ಅದೇ ರೀತಿ ಈ ವಿಗ್ರಹನೂ ಇರ್ಬೋದು. ಪ್ಲಸ್ ಅದಕ್ಕೆ ಅಲ್ಲಿ ವರ್ಷ ದೊಡ್ಡದಾಗಿ ಪೂಜೆ ಮಾಡ್ತಾರೆ. ಅದು ಎಷ್ಟು 7,000 ಅಡಿ, ಸುಮಾರು 7,500 ಹತ್ತತ್ರ ಇರ್ಬೋದು. ಅಷ್ಟು 1,000 ಅಡಿ ಮೇಲಿರುವಂತ ಬೆಟ್ಟನ ಹತ್ತಿ ಜನ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರಿಗೇನು ಬುದ್ಧಿ ಇಲ್ವಾ ಅಂತ ಅನ್ಸಲ್ವಾ? ಏನೋ ಒಂದು ಕಾರಣ ಇದ್ದಿದ್ರಿಂದನೇ ಈ ಸಂಪ್ರದಾಯಗಳು, ಆಚಾರಗಳು, ವಿಚಾರಗಳು ಈಗಲೂ ಕೂಡ ಬೆಳ್ಕೊಂಡು ಬಂದಿದೆ. 4 ಜನ ಪೂಜೆ ಮಾಡೋದ್ರಿಂದ ಏನಾಗುತ್ತೆ? ಏನೂ ಆಗುತ್ತೋ ಇಲ್ವೋ, ಬಟ್ ಒಂದು ಎನರ್ಜಿ ಅನ್ನೋದು ಒಂದು ವ್ಯಕ್ತಿಗೆ ಸಿಗುತ್ತೆ. ಈಗ ಒಬ್ಬ ವ್ಯಕ್ತಿಗೆ 4 ಜನ ನಿಂತ್ಕೊಂಡು ಬೈತಾನೆ ಇದ್ರೆ ಆ ಮನುಷ್ಯನಲ್ಲಿ ನೆಗೆಟಿವಿಟಿ ಅನ್ನೋದು ಕ್ರಿಯೇಟ್ ಆಗಿ ನೆಗೆಟಿವ್ ಆಗಿ ಹೋಗ್ಬಿಡ್ತಾನೆ. ಅದೇ ಒಬ್ಬನ ಉಬ್ಬೇರಿಸ್ತಾ ಇದ್ರೆ ಆ ಮನುಷ್ಯ ಯಾವ ತರ ಬದಲಾಗ್ತಾನೆ? ಪಾಸಿಟಿವಿಟಿ ಆಗುತ್ತೋ ಇಲ್ಲ ಪ್ಲಸ್ ಎನರ್ಜೈಸ್ ಆಗುತ್ತೋ, ಒಟ್ಟಿನಲ್ಲಿ ಎನರ್ಜಿ ಅನ್ನೋದ್ರಲ್ಲಿ ಅವನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೊನ್ನೆ ಮರಗಳ ಬಗ್ಗೆನೂ ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸಿದ್ದೆ. ಮರಕ್ಕೂ ನಾವು ಬೈತಾ ಇದ್ರೆ ಆ ಮರನೂ ಸತ್ತೋಗುತ್ತೆ ಒಂದಲ್ಲ ಒಂದಿನ. ಅದೇ ರೀತಿ ಒಂದು ಮರನ ಒಳ್ಳೆ ರೀತಿಯಲ್ಲಿ ನಿನ್ನಿಂದನೇ ನಾವು ಬದುಕ್ತಾ ಇದ್ದೀವಿ, ನಿನ್ನಿಂದ ನಾವು ಮುಂದೆ ಜೀವನ ನಡೆಸಬೇಕು ಅಂತ ಇದ್ದೀವಿ ಅಂತ ಆ ಮರನ ದೇವ್ರ ತರ ಪೂಜೆ ಮಾಡೋದ್ರಿಂದ ಆ ಮರನು ಒಳ್ಳೆ ಫಲ ಅನ್ನೋದು ಕೊಡುತ್ತೆ. ಅಷ್ಟು ಎನರ್ಜೈಸ್ ಆಗುತ್ತೆ ಆ ಮರ ಅಂತ ಸೈಂಟಿಸ್ಟ್ಗಳೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇಲ್ವಾ? ಇದೇ ರೀತಿ ಈ
ಗಣೇಶನಿಗೂ ಕೂಡ ಅವರು ಪೂಜೆ ಮಾಡ್ತಾ ಇರೋದು. ಕಾರಣ ಇಲ್ಲಿರುವಂಥ ಗಣೇಶ ವಾಲ್ಕೆನೋ ಎರಪ್ಷನ್ ಆಗದೆ ಇರೋ ರೀತಿ ತಡೀತಾ ಇದ್ದಾನೆ. ಇದು ನಂಬಿಕೆನಾ ಮೂಢನಂಬಿಕೆನಾ ಅಂತ ಕೇಳಿದ್ರೆ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡುತ್ತೆ. ಕೆಲವೊಂದನ್ನ ನಂಬಲೇಬೇಕಾಗುತ್ತೆ, ಕೆಲವೊಂದು ಈಗ ಜನ ಅವರು ಬದುಕೋದಕ್ಕೋಸ್ಕರ ಮೂಢನಂಬಿಕೆಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸುಮಾರು 700 ವರ್ಷದ ಮುಂಚೆಯಿಂದ ಇರುವಂಥ ಗಣೇಶ ಅಂತ ಕೆಲವೊಂದು ವಿಕಿಪೀಡಿಯಾಗಳಲ್ಲಿ ಕೊಟ್ಟಿದ್ದಾರೆ. ನಿಜ ಎಷ್ಟು ಅನ್ನೋದು ನಮಗೂ ಗೊತ್ತಿಲ್ಲ, ಬಟ್ ಆದ್ರೆ ತುಂಬಾ ಹಳೆಯ ಗಣೇಶ. ಅದು ಏನು, ಅಗ್ನಿ ಪರ್ವತದ ತುದಿನಲ್ಲಿರುವಂತ ಗಣೇಶ. ಅಗ್ನಿ ಪರ್ವತ ಎರಪ್ಷನ್ ಆಗ್ಬಾರ್ದು ಅಂತಾನೆ ಈ ಗಣೇಶನ್ಗೆ ಅಲ್ಲಿನ ಜನ ಪೂಜೆ ಮಾಡ್ತಾ ಇದ್ದಾರೆ. ಈ ನಂಬಿಕೆಯಿಂದ ತುಂಬಾ ಜನ ಅಲ್ಲಿ ಪಾಸಿಟಿವಿಟಿಗೆ ಲೈಫ್ ನ ಲೀಡ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಬರದೇ ಇರೋ ಹಾಗೆ ಗಣೇಶ ಕಾಯ್ತಾನೆ ಅನ್ನೋ ಒಂದು ನಂಬಿಕೆ ಅವ್ರಿಗೆ ಜೀವನಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಿದೆ. ಅದನ್ನೇ ಹೇಳ್ತಾ ಇರೋದು. ಒಂದೊಂದು ನಂಬಿಕೆಗಳು ಕೆಲವೊಬ್ಬರಿಗೆ ಜೀವನದ ದಾರಿ ತೋರಿಸ್ಕೊಡುತ್ತೆ, ಕೆಲವೊಂದು ನಂಬಿಕೆಗಳು ಮೂಢನಂಬಿಕೆಗಳು ಅವರ ಜೀವನನೇ ಹಾಳು ಮಾಡ್ಬಿಡುತ್ತೆ. ಎಷ್ಟೋ ವಿಷಯಗಳನ್ನ ನಾವು ನಂಬಬೇಕು, ಆ ವಿಷಯಗಳಲ್ಲಿ ಸರಿಯಾದ ಅರ್ಥ ಇದೆಯಾ, ಅದು ನಿಜಾನಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ವಿಷಯ ಆಗಲಿ ಫಸ್ಟ್ ಕೂಲಂಕುಷವಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಅದೇ ರೀತಿ ಯಾವುದನ್ನೇ ಆಗಲಿ ಇದು ಸತ್ಯನ ಸ್ವಲ್ಪನಾದ್ರೂ ನಾವು ಯೋಚನೆ ಮಾಡೋವಂಥ ಶಕ್ತಿ ನಮಗೆ ಕೊಟ್ಟಿದ್ದಾನೆ. ಅಂತ ಶಕ್ತಿನ ಬಳಸ್ಕೊಂಡು ಓಕೆ ಇದು ನಿಜಾನ ಸುಳ್ಳ ಅರ್ಥ ಮಾಡ್ಕೋಬಹುದು. ಆದರೆ ಕೆಲವೊಂದು ನಂಬಿಕೆಗಳು ನಿಜವಾಗ್ಲೂ ನಮ್ಮ ಜೀವನದ ದಾರಿನ ಬದಲಾಯಿಸುತ್ತೆ ಅಂತ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ದೊಡ್ಡವ್ರು ಮಾಡೋಗಿದ್ದಾರೆ ಅಂದ್ರೆ ಏನೋ ಒಂದು ಅರ್ಥ ಇರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಏನೋ ಒಂದು ಅರ್ಥ ಇರುತ್ತೆ ಅನ್ನೋದು ಮಾತ್ರ ಅಲ್ಲಿ ಸತ್ಯ. ಇನ್ನು ಇದೇ ರೀತಿ ಎಷ್ಟೋ ವಿಷಯಗಳು ನಮ್ಮ ಸುತ್ತಮುತ್ತ ಇದಾವೆ. ಅಂತ ವಿಷಯಗಳನ್ನ ಸತ್ಯಗಳನ್ನ ನಿಮಗೆ ತಿಳಿಸ್ತಾ ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.